ಒಂದು ಕಾಲದಲ್ಲಿ ಒಂದು ಕಾಗೆ ರುಚಿಕರ ಚೀಸ್ ತುಂಡನ್ನು ಕಂಡಿತು. ಅದು ಚೀಸ್ ಹಿಡಿದು ಎತ್ತರದ ಮರದ ಮೇಲಕ್ಕೆ ಹಾರಿತು. ಇದು ನನ್ನ ಊಟ ಎಂದು ಕಾಗೆ ಯೋಚಿಸಿತು. ನಾನು ಇದನ್ನು ಸಂತೋಷದಿಂದ ತಿನ್ನಬೇಕೆಂದು ಬಯಸುತ್ತೇನೆ. ಆ ಸಮಯದಲ್ಲಿ ಒಂದು ಚಾತುರ್ಯವಂತ ನರಿ ಕಾಡಿನಲ್ಲಿ ನಡೆಯುತ್ತಿತ್ತು. ನರಿ ಕಾಗೆ ಚೀಸ್ ಜೊತೆಗೆ ಇರುವುದನ್ನು ನೋಡಿದಾಗ ಕಣ್ಣುಗಳು ಮಿನುಗಿದವು. ಒಳ್ಳೆಯ ಅವಕಾಶ. ನಾನು ಕಾಗೆಯನ್ನು ಮೋಸ ಮಾಡಿ ಆ ಚೀಸ್ ಪಡೆಯಬಹುದು, ನರಿ ಯೋಚಿಸಿತು. ನರಿ ಮರದ ಕೆಳಗೆ ಕುಳಿತು ಸಿಹಿಯಾದ ಧ್ವನಿಯಲ್ಲಿ ಹೇಳಿದರು, ಪ್ರಿಯ ಕಾಗೆ, ನಿನ್ನ ರೆಕ್ಕೆಗಳು ಸುಂದರವಾಗಿವೆ, ನಿನ್ನ ಕಣ್ಣುಗಳು ಪ್ರಕಾಶಮಾನವಾಗಿವೆ, ನಿನ್ನ ಸ್ವರವೂ ಸುಂದರವಾಗಿರಬೇಕು. ನನಗಾಗಿ ಹಾಡುವೆನಾ? ಕಾಗೆ ಹೆಮ್ಮೆಯಿಂದ ಹೇಳಿತು. ನಾನು ಹಾಡುತ್ತೇನೆ. ನರಿ ನನ್ನ ಸ್ವರವನ್ನು ಕೇಳಬೇಕು. ಕಾಗೆ ತನ್ನ ಬಾಯಿಯನ್ನು ತೆರೆದಾಗ ಚೀಸ್ ನೇರವಾಗಿ ನರಿ ಬಾಯಿಯಲ್ಲಿ ಬಿದ್ದಿತು. ನರಿ ಚೀಸ್ ತಿಂದು ನಗುತ್ತಲೇ ಹೇಳಿದರು, ಕೆಲವೊಮ್ಮೆ ಚಾತುರ್ಯವಂತ ಕಾಗೆಗಳು ಸಹ ಸುಳ್ಳು ಮೆಚ್ಚುಗೆಯನ್ನು ಕೇಳಿ ಮೋಸಗೊಳ್ಳುತ್ತಾರೆ ಎಂಬುದನ್ನು ಕಲಿಯಿರಿ. ಕಾಗೆ ಲಜ್ಜೆಯಿಂದ ಯೋಚಿಸಿತು, ನಾನು ನನ್ನ ಹೆಮ್ಮೆಯಿಂದ ಅಸಾವಧಾನರಾಗಿದ್ದೆ. ಈಗ ಸುಳ್ಳು ಮೆಚ್ಚುಗೆಯನ್ನು ಗಮನದಿಂದ ನೋಡುತ್ತೇನೆ. ಆ ದಿನದಿಂದ ಕಾಗೆ ಒಂದು ಮುಖ್ಯ ಪಾಠವನ್ನು ಕಲಿತು. ಮೆಚ್ಚುಗೆಗಳು ಸುಂದರವಾಗಿರಬಹುದು, ಆದರೆ ಅವು ನಿಮ್ಮನ್ನು ಅಸಾವಧಾನಗೊಳಿಸಬಾರದು.